ಮಳೆ ಒಂದು ತುಂಬಾ ಬರತೈತಿ. ಒಂಥರ ವಾತಾವರಣ ಎಲ್ಲ ಕೂಲ್ ಐತಿ, ತುಂಬಾ ಚೆನ್ನಾಗ್ ಅನ್ಸತೈತಿ. ದಿನ ತುಂಬಾ ಹೀಟ್ ಇತ್ತು ಇಲ್ಲೇ. ಇವತ್ತು ತುಂಬಾ ಅಂದ್ರೆ ತುಂಬಾ ಮಳೆ ಆಗತೈತಿ. ಮೈಂಡ್ ಪೂರಾ ಪೀಸ್ಫುಲ್ ಅನ್ಸತೈತಿ. ಈಗ ಫಸ್ಟ್ ಮಾಡತ್ತೇನೆ ನಾನು. ಅಷ್ಟೊಂದೇನು ಹೆವಿ ಅನ್ಸಾತಿಲ್ಲ. ಇನ್ನೊಂದು 5 kg ಹಾಕ್ತೇನೆ ಎರಡು ಕಡೆ. ಈ ಕ್ಲೈಮೇಟ್ ಎಲ್ಲ ನೋಡಿ ನಾನು ಎಲ್ಲ ಹಳೆ ನೆನಪೆಲ್ಲ ಬರತೈತಿ. ಅಲ್ಲ, ನಾನು ಸ್ಪೋರ್ಟ್ಸ್ ಮಾಡೋ ಮುಂಚೆ ಈ ತರ ಮಳೆ ಬಂತಂದ್ರೆ ನಾವು ನಮ್ಮ ಸರ್ಸ್ ಎಲ್ಲ ರೋಡಲ್ಲಿ ಮಳೆಯಲ್ಲಿ ತುಂಬಾ ಆಟ ಆಡ್ತಿದ್ವಿ, ಫುಟ್ಬಾಲ್ ಆಡ್ತಿದ್ವಿ. ತುಂಬಾ ಚೆನ್ನಾಗಿ ಅನ್ಸಿತ್ತದ. ಅದನ್ನ ಮಾತ್ರ ಮರೆಯೋಕ್ಕಾಗಲ್ಲ. ಎಲ್ಲಾರು ನೀರಲ್ಲಿ ಉಲ್ಡಾಡಿ ಹೆಂಗ್ ಬೇಕಂಗೆ ಆಟ ಆಡ್ತಿದ್ವಿ ಫುಟ್ಬಾಲ್ ಎಲ್ಲರೂ ಸೇರಿ. ಸ್ಪೋರ್ಟ್ಸ್ ಲೈಫ್ ತುಂಬಾ ಚೆನ್ನಾಗಿತ್ತು ನಂದು. ಏನ್ ಮಾಡೋದು, ಇನ್ನೊಂದು 2 ಸತ್ ಮಾಡ್ತೀನಿ. ಇದನ್ನ ಸ್ವಲ್ಪ ವೇಟ್ ಜಾಸ್ತಿ ಮಾಡ್ತೇನೆ. ಈ ಸರ್ ತುಂಬಾ ಚೆನ್ನಾಗಿ ಫೀಲ್ ಆಗತ್ತದಿ. ಇಲ್ಲ ಅಪ್ಪಚ್ಚ ಸಿಸ್ಟರ್, ಇದೇ ವೇಟಲ್ಲಿ ಇನ್ನೊಂದು ಸೆಟ್ ಮಾಡ್ತೀನಿ. ಪಾತ್ರ ರೆಪ್ಯುಟೇಷನ್ ತುಂಬಾ ಚೆನ್ನಾಗಿ ಅನ್ಸತೈತಿ. ಲಾಸ್ಟ್ಗೆ ಪಂಪ್ ತೋರಿಸ್ತೇನೆ ಇವತ್ತ. ಅಡ್ಡಿಲ್ಲ, ಇದು ನಂದು 5ನೇ ದಿನ ಬಲ್ಕಿಂಗ್ ಡೇ. ಸ್ವಲ್ಪ ದಪ್ಪ ಆಗೋದ್ರ ಫೀಲ್ ಆಗತೈತಿ. ಇಲ್ಲಿ ಇದು ಅಷ್ಟೊಂದು ಟೈಟ್ ಆಗ್ತಿಲ್ಲ, ಆಯ್ತು ಸ್ವಲ್ಪ ಟೈಟ್ ಆಗತೈತಿ. ಸ್ವಲ್ಪ ಮುಖ ಎಲ್ಲ ಸ್ವಲ್ಪ ಹೊಸ ಬಾಯ ಆಗ್ತೈತಿ. ಮತ್ತೆ 2 kg ಜಾಸ್ತಿ ಆಗಿದ್ದೇನೆ ಮತ್ತೆ ನಾನು. ಅದು ಸ್ಲೀವ್ಲೆಸ್ ಹಾಕೊಂಡು ಅಡ್ಡಾಡೋ ಮುಂಚೆ ಕನ್ನಡಿಯಲ್ಲಿ ನೋಡಿದ್ರೆ ಕೈಯೆಲ್ಲ ದಪ್ಪ ಕಾಣಿದ್ರೆ ಅದು ಒಂಥರ ಬೇರೆನೇ ಫೀಲ್ ಇರುತ್ತೆ. ನೀವು ಬೇಕಾದ್ರೆ ಬಾಡಿ, ನೀವು ಬೇಕಾದ್ರೆ ದಪ್ಪ ಆಗ್ರಿ, ದಪ್ಪ ಅಂತಲ್ಲ ಆ ಥರ ದಪ್ಪ ಅಲ್ಲ, ಬಾಡಿ ಮಾಡ್ರಿ. ನಿಮ್ಮ ಬೈಸೆಪ್ಸ್ ಚೆಸ್ಟ್ ಎಲ್ಲ ದೊಡ್ಡಕ್ಕೆ ಮಾಡಿದಾಗ ಅವು ಸ್ವಲ್ಪ ಸ್ವಲ್ಪ ಗ್ರೋತ್ ಆದಾಗ ಅದನ್ನ ನೋಡಿದ್ರೆ ನೀವು ಕನ್ನಡಿ ಅದು ಒಂಥರ ಬೇರೆನೇ ಫೀಲ್ ಇರುತ್ತೆ. ಒಂಥರ ಅದು ಹೇಳಿಕ್ಕಾಗಲ್ಲ, ಅದು ಬೇರೆನೇ ಫೀಲ್ ಇರುತ್ತೆ. ತುಂಬಾ ಚೆನ್ನಾಗಿ ಅನ್ಸುತ್ತದ. ನೀವು ಮಾಡ್ರಿ, ನೀವು ವರ್ಕೌಟ್ ಮಾಡ್ರಿ, ನಿಮ್ಗೂ ಬರುತ್ತೆ ಅಷ್ಟೇ. One more set.
ಇಂಕ್ಲೈನಲ್ಲಿ ಅಪ್ಪರ್ ಚೆಸ್ಟ್ ಮಾಡೋ ಮುಂಚೆ ಇದೊಂದು ಬೆಸ್ಟ್. ಸಾಕಾದ್ಮೇಲೆ ಇವಾಗ ಪುಷ್ ಮಾಡೋ ಮುಂಚೆ ಎತ್ತಕ್ಕಾಗಿಲ್ಲ ಅಂತ ಹಿಂಗೆ ತಿರುಗಿಸಿ ಇಲ್ಲಿ ಇಟ್ಟು ಬಿಡೋದು ಸ್ಮಿತ್ ಬಾರಲ್ಲಿ, ಸ್ಮಿತ್ ಮಿಷನ್ದಲ್ಲಿ. ಆದ್ರೆ ಅಲ್ಲಿ ಬೆಂಚ್ ಪ್ರೆಸ್ ಮಾಡೋ ಮುಂಚೆ ಎತ್ತಕ್ಕಾಗಿಲ್ಲ ಅಂದ್ರೆ ಇಲ್ಲೇ ಹಿಡ್ಕೊಂಡು ಅಲ್ಲೇ ಇರೋದು. ಮೂರ್ ಶಾಟ್ ಆಗೈತಿ, ಚೆನ್ನಾಗಿ ಫೀಲ್ ಆಗತೈತಿ. ನೆಕ್ಸ್ಟ್ ಇನ್ಕ್ಲೈನ್ ಚೆಸ್ಟ್ ಪ್ರೆಸ್ ಮಾಡ್ತೇನೆ, ಅದೊಂದು 2 ಸೆಟ್ ಮಾಡ್ತೇನೆ. ಮ್ಯಾಕ್ಸಿಮಮ್ ವೇಟ್ ಹಾಕಿ ಮ್ಯಾಕ್ಸಿಮಮ್ ರೆಪಿಟೇಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಒಂದು 10 ಇಂದ 15, 10 ಇಂದ 15 ಇಲ್ಲ ಅಂದ್ರೆ 10 ಇಷ್ಟ ಇರುತ್ತೆ. 10 ಇಂದ 50 ಇಲ್ಲ 10, ಒಂದು 6 ರೆಪಿಟೇಷನ್ ಮಾಡಿ ಇನ್ನು 4 ರೆಪಿಟೇಷನ್ ಪೂರ್ತಿ ನಂದು ಸ್ಟ್ರೆಂತ್ ಇಂದ ಪೂರ್ತಿ ಪುಷ್ ಮಾಡ್ಬೇಕು. ಇಲ್ಲ 10ವರೆಗೂ ಹೋಗಿ, ಇಲ್ಲಾಂದ್ರೆ 8ವರೆಗೂ ಹೋಗಿ, ಅಲ್ಲಿಂದ ಮತ್ತೆ ಇನ್ನು 4 ರೆಪಿಟೇಷನ್ 5 ರೆಪಿಟೇಷನ್ ಪೂರ್ತಿ ಫುಲ್ ಮಾಡ್ಬೇಕು, ಪೂರ್ತಿ ಸ್ಟ್ರೆಂತ್ ಇಂದ ಫೀಲ್ ಆಗ್ಬೇಕು. ಇನ್ನೇನು ನನ್ಗೆ ಎತ್ತಿಗೆ ಆಗಲ್ಲ ಅಂದ್ರೆ ಅಲ್ಲಿವರೆಗೂ ಅದನ್ನ ಮಾಡ್ತೇನೆ. ಅದು ಲೈಟ್ ವೇಟ್ ಏನು ಹಾಕಲ್ಲ, ಮ್ಯಾಕ್ಸಿಮಮ್ ವೇಟ್ ಹಾಕ್ತೇನೆ. ನಂದು ಹಾಗೆ ಮಾಡ್ತೇನೆ, ಅದು ಚೆನ್ನಾಗಿ ಫೀಲ್ ಬರುತ್ತೆ. ಅಲ್ಲಿ ಹೋಗೋಣ ಇವಾಗ. Come on, buddy. Yeah. One more set. ಪೂರ್ತಿ ಸ್ಟ್ರೆಂತ್ ಎಲ್ಲ ಖಾಲಿ ಅನ್ಸ್ತಿದ್ವಿ. 1-2 ನಿಮಿಷ ರೆಸ್ಟ್ ಮಾಡಿದ್ರೆ ಮತ್ತೆ ಕರೆಕ್ಟ್ ಆಕೈತದ. ಲಾಸ್ಟ್ ಸೆಟ್ ಒಂದು 12 ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ, ಇದೇ ವೇಟ್ ಅಲ್ಲಿ ಪೂರ್ತಿ ಪುಷ್ ಮಾಡ್ಲಿಕ್ಕೆ. ಇದ್ರಲ್ಲಿ ಇನ್ನೊಂದು ಏನ್ ಬೆಸ್ಟ್ ಅಂದ್ರ, ಇವಾಗ ಮ್ಯಾಕ್ಸಿಮಮ್ ಪುಷ್ ಮಾಡ್ಬೋದು. ಇವಾಗ ನೀನು ಒಂದು 12 ರೆಪ್ ಮಾಡ್ಬೇಕಂತ ಇದ್ದ ಅಂದ್ರ, ಇವಾಗ ನಿನ್ಗೆ ಒಂದು 8 ರೆಪ್ ಮಾಡಕ್ ಆಗಿಲ್ಲ ಪೂರ್ತಿ ರೇಂಜ್ ಅಲ್ಲಿ. ಆದ್ರೆ ನೀನು ಸೇಮ್ ಎಫೆಕ್ಟ್ ಆಗತ್ತಿ. ಅವ ಫುಲ್ ರೇಂಜ್ ಅಲ್ಲಿ ಎಷ್ಟು ಎಫೆಕ್ಟ್ ಆಗತ್ತಿ ಅಷ್ಟೇ ಎಫೆಕ್ಟ್ ಆಗತ್ತಿ, ಆದ್ರೂ ಹೋಗ್ತಾ ಇಲ್ಲ ಅದು. ಅವ ನೀನು ಅದು ಅಂದ್ರ ಯಾವ ತರ ಹೋಗೋದು ಗೊತ್ತಾಗ್ತಾ ಇಲ್ಲ. ನಾವು ಮಾಡೋ ಮುಂಚೆ ಇಷ್ಟ ಫುಲ್ ಮಾಡ್ತಾ ಇರ್ತೇನೆ, ಅದು ಚೆನ್ನಾಗಿ ಲೋಡ್ ಬೀಳ್ತಾ ಇರುತ್ತೆ. ಫಸ್ಟ್ ಫುಲ್ ರೇಂಜ್ ಅಲ್ಲಿ ಮಾಡಿರ್ತಲ್ಲ, ಅವಾಗ ಆ ಲೋಡ್ ಬರಲ್ಲ. ಇವಾಗ ಲಾಸ್ಟಿಗೆ ಏನಿರ್ತದೆ ನೋಡು, ಒಂದು ಮ್ಯಾಕ್ಸಿಮಮ್ ಇಷ್ಟ ಮಾಡ್ತಾ ಇರ್ತೇನೆ, ಅವಾಗ ತುಂಬಾ ಚೆನ್ನಾಗಿ ಫೀಲ್ ಆಗ್ತಾ ಇರುತ್ತೆ. ಇನ್ನೊಂದೆರಡು ಮಾಡ್ಬೇಕು ಅಂತೇಳಿ. ಆದ್ರೆ ಏನ್ ಮಾಡೋದು, ಎತ್ತಲಿಕ್ಕೆ ಆಗೋಗಿಲ್ಲ. ನೆಕ್ಸ್ಟ್ ಇವತ್ತು ಅಪ್ಪರ್ ಚೆಸ್ಟ್ 2 ಎಕ್ಸರ್ಸೈಸ್ ಮಾಡಿ ಮುಗಿಸ್ತೇನೆ. ಇವಾಗ ಇನ್ಕ್ಲೈನ್ ಬೆಂಚ್ ಪ್ರೆಸ್ ಮಾಡೇನಿ, ಮತ್ತಿದು ಇನ್ಕ್ಲೈನ್ ಚೆಸ್ಟ್ ಪ್ರೆಸ್. ಇದು ನಂದು ಅಪ್ಪರ್ ಚೆಸ್ಟ್ ವರ್ಕೌಟ್. ನೆಕ್ಸ್ಟ್ ನಾನು ಇವಾಗ ಸ್ಕಲ್ ಕ್ರಶ್ಗೆ ಹೋಗ್ತೇನೆ. ಅಲ್ಲೊಂದು 2 ಸೆಟ್ ಅಲ್ಲ 3 ಸೆಟ್ ಮಾಡ್ತೇನೆ. ಅಲ್ಲಿ 8 to 10 ರೆಪಿಟೇಷನ್ ಮಾಡ್ತೇನೆ. ಅಲ್ಲಿ ಎಲ್ಲೈತಪ್ಪ ಇದು. Come on, buddy. Lightweight.
ತುಂಬಾ ಹೆವಿ ಆಯ್ತು, ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ತೀನಿ. Come on, buddy. I'm the best. ತುಂಬಾ ಚೆನ್ನಾಗಿ ಅನ್ಸುತ್ತೆ ಇದು. ಲಾಸ್ಟ್ ಇನ್ನೊಂದು ಸೆಟ್ ಮಾಡ್ತೀನಿ. ಇದೇ ವೇಟಲ್ಲಿ 10 ರೆಪಿಟೇಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಇದರಲ್ಲಿ. ಲಾಸ್ಟ್ ಸೆಟ್ ಇದೆ. ತುಂಬ ಚೆನ್ನಾಗಿ ಅನ್ಸತೈತಿ. ಟ್ರೈಸೆಪ್ಸ್ ಎಲ್ಲ ಮಾತಾಡತ್ತಾವ. ಅಡಿಲ್ಲ. Last two. Come on. ಲಾಸ್ಟ್ ಸ್ಟೆಪ್ ತುಂಬ ಟ್ರೈ ಮಾಡಿದೆ ಲಿಫ್ಟ್ ಮಾಡಲಿಕ್ಕೆ, ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಮಾಡ್ತೇನೆ ಇದ್ದ ವೇಟಲ್ಲಿ. One more set.
Come on. Last one. ತುಂಬಾ ಚೆನ್ನಾಗಿ ಅನ್ಸುತ್ತೆ ಅದು. ಒಂಥರ ಲೋಡ್ ತುಂಬಾ ಆದ್ಮೇಲೆ ಇಲ್ಲಿ ಪುಷ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆ ತರ ಆದಾಗ ಇನ್ನೂ ಪುಷ್ ಮಾಡು ಅಂತ ಹೇಳಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ಅದು. ನೆಕ್ಸ್ಟ್ ಸಿಂಗಲ್ ಆರ್ಮ್ ಎಕ್ಸ್ಟೆನ್ಷನ್ ಮಾಡ್ತೀನಿ. ಇದರಲ್ಲೇ ಅದೊಂದು 2 ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಲಾಸ್ಟ್ಗೆ ಪಂಪ್ ತೋರಿಸ್ತೀನಿ. ಇವತ್ತು ಟ್ರೈಸೆಪ್ಸ್ ಇಂದ ನೋಡ್ರಿ ಇವತ್ತು ಹೆಂಗೈತೆ ಅಂತ ಹೇಳಿ ಪಂಪ್ ಕಮೆಂಟ್ ಮಾಡ್ರಿ. ಆರ್ಮ್ಸ್ ಪೂರ್ತಿ ದೊಡ್ಡ ಕಾಣತಾವ. ತುಂಬಾ ಖುಷಿ ಆಗ್ಸಾತೈತಿ, ಆದ್ರೂ ಅಷ್ಟೊಂದು ದೊಡ್ಡ ಕಾಣಾಯ್ತಿಲ್ಲ. ಇನ್ನ ದೊಡ್ಡ ತುಂಬಾ ಮಾಡ್ಬೇಕು ಅವನ್ನ. ಇವತ್ತಿನ ವರ್ಕೌಟ್ ತುಂಬಾ ಚಲೋ ಫೀಲ್ ಅನ್ಸಾತೈತಿ. ಮತ್ತೆ ನಾಳೆ ಸಿಗ್ತೇನೆ ನಿಮ್ಗೆ. ನಿಮ್ಗೇನು ಅನಿಸುತ್ತೆ ಇವತ್ತಿನ ನಾನು ವರ್ಕೌಟ್ ನೋಡಿ ಕಮೆಂಟ್ ಮಾಡ್ರಿ. ಮತ್ತೆ ಸಿಗುವ.